ನಮಸ್ಕಾರ ಎಲ್ಲರಿಗೂ ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಸ್ಕಿಪ್ ಮಾಡದೆ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಹೇಳ್ತೀನಿ. ಎಷ್ಟೊಂದು ಜನ ಅನ್ಕೊತಿರ್ತೀರ, ನಾನು ಹೋಗಿ ಗೋಲ್ಡ್ ತೊಗೊಬೇಕು, ಆದರೆ ಗೋಲ್ಡ್ ಹೇಗೆ ತೊಗೋಬೇಕು, ಹೇಗೆ ರೇಟ್ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಯಾವ ರೀತಿ ಗೋಲ್ಡ್ ತೊಗೊಬೇಕು ಅನ್ನೋದು ಕೆಲವು ಜನ ಆಗಿರುತ್ತೆ. ಇನ್ನು ಕೆಲವು ಜನ ಹೋಗಿ ಗೋಲ್ಡ್ ತಂದಿರ್ತೀರ, ಆದರೆ ಜಾಸ್ತಿ ಅಮೌಂಟ್ ಕೊಟ್ಟಿರ್ತೀರ. ಹೇಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ಗೋಲ್ಡ್ ತೊಗೊಬರಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ತುಂಬ ಜನ ಗೊತ್ತಿರುತ್ತೆ ಕೂಡ, ಅವ್ರ ವೀಡಿಯೋಸ್ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಗೊತ್ತಿಲ್ಲದೆ ಇದ್ದವರು ಈ ವಿಡಿಯೋನ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡದೆ ನೋಡಿ. ತುಂಬ ಸುಲಭವಾಗಿ ಹೇಳ್ಕೊಡ್ತೀನಿ. ಇದೊಂದು ಫಾರ್ಮೇಟ್ ಇದ್ದರೆ ಸಾಕು, ನೀವು ಈಸಿಯಾಗಿ ಗೋಲ್ಡನ್ನ ಬೈ ಮಾಡ್ಬೋದು. ಈ ಫಾರ್ಮೇಟ್ ಆದ ತಕ್ಷಣ ಇನ್ನೊಂದು ಫಾರ್ಮೇಟ್ ಹೇಳ್ಕೊಡ್ತೀನಿ, ಅದು ತುಂಬಾ ಈಸಿ ಇದೆ. ಇದ್ರಕ್ಕಿಂತ ಎರಡು ತಿಳ್ಕೊಂಡಿರಿ ಅಂತ ಅಂದ್ಕೊಂಡು ಫಸ್ಟ್ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾವಿವತ್ತು ಒಂದು 15 ಗ್ರಾಮ್ಸ್ ಗೋಲ್ಡನ್ನ ನಾವು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅಂದ್ಕೊಳ್ಳಿ. ಈಗ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಾದರೆ, ಫಸ್ಟಿಗೆ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಅನ್ನೋದನ್ನ ನಾವು ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೇಕು. ಓಕೆನಾ? ಟುಡೇಸ್ ಗೋಲ್ಡ್ ರೇಟ್ ಅಂತ ಹಾಕಿದ್ರೆ ಆನ್ಲೈನಲ್ಲಿ ನಮಗೆ ಗೂಗಲಲ್ಲೇ ಸಿಕ್ಬಿಡುತ್ತೆ. ನಾವು ಆಲ್ಮೋಸ್ಟ್ 22K ಗೋಲ್ಡ್ನೇ ತೊಗೊಳ್ಳೋದು. 24 ಕ್ಯಾರೆಟ್ ತೊಗೊತೀವಿ ಅಂತಂದರೆ ಅದು ತುಂಬಾ ಪ್ಯೂರ್ ಇರುತ್ತೆ, ಹಾಕ್ಕೊಂಡ್ರೆ ಅದು ಬಾಳಿಕೆ ಬರಲ್ಲ. ಸೊ ಯಾವಾಗಲೂ 22 ಅನ್ನೋದನ್ನೇ ತೊಗೋಬೇಕು. ಈಗ ಬಿಸ್ಕೆಟ್ ಆ ಥರ ಏನಾದರೂ ತೊಗೊತೀವಿ ಅಂತಂದರೆ 24 ತೊಗೊಂಡ್ರೆ ಓಕೆ. ಈಗ ಟುಡೇಸ್ ಗೋಲ್ಡ್ ರೇಟ್ ಏನಿದೆ, ಇವತ್ತಿನ ಗೋಲ್ಡ್ ರೇಟ್ ಬಂದು 8229 ರುಪೀಸ್ ಇದೆ. ಓಕೆ, ಈಗ ನೆಕ್ಸ್ಟು ನಾವು ಎಷ್ಟು ಗ್ರಾಮ್ಸ್ ತೊಗೊಬೇಕು ಅಂದ್ಕೊಂಡಿದ್ದೀವಿ? 15 ಗ್ರಾಮ್ಸ್. ಈ ಗೋಲ್ಡ್ ರೇಟ್ನ 15 ಗ್ರಾಮ್ಸ್ಗೆ ಇಂಟು ಮಾಡಿ ಟೋಟಲ್ ಅಮೌಂಟ್ ಬಂದು 1,23,435 ರುಪೀಸ್. ಓಕೆನಾ? ಈ ಟೋಟಲ್ ಅಮೌಂಟ್ಗೆ ನಾವೇನು ಮಾಡ್ತೀವಿ, ವೇಸ್ಟೇಜನ್ನು ಆ್ಯಡ್ ಮಾಡ್ತೀವಿ. ವೇಸ್ಟೇಜ್ ಬಂದು ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ. ನೀವು ಎಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಹೋಗಿರ್ತೀರ ಅಲ್ಲಿ ನೀವು ಎಷ್ಟು ವೇಸ್ಟೇಜ್ ಅಂತ ಕೇಳಿ ಆ ವೇಸ್ಟೇಜ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈ ದೊಡ್ಡ ದೊಡ್ಡ ಶೋರೂಮ್ಸ್ಗೆಲ್ಲ ಹೋಗ್ತೀನಿ ಅನ್ನೋದಾದರೆ ಪ್ಲೇನ್ ಡಿಸೈನ್ ಇರುತ್ತೆ, ಅದ್ರ ಮೇಲೆ ಏನೂ ಡಿಸೈನ್ಸ್ ಇರಲ್ಲ ಅನ್ನೋದಾದರೆ ಜಸ್ಟ್ 5% ಅನ್ನೋಂಗೆ ನಿಮಗೆ ವೇಸ್ಟೇಜ್ ಬೀಳುತ್ತೆ. ಒಂಚೂರು ಎಕ್ಸ್ಟ್ರಾ ಡಿಸೈನ್ ಇದೆ ಅಂತಂದರೆ 10% ಅನ್ನೋಂಗೆ ಬೀಳುತ್ತೆ. ಇಲ್ಲ ಬಳೆ ಆ ಥರ ಏನಾದರೂ ತೊಗೊತಾ ಇರ್ತೀವಿ ಅಂತ ಅನ್ನೋದ್ರೆ ಒಂದು 20% ವೇಸ್ಟೇಜ್ ಅನ್ನೋದನ್ನ ಬೀಳುತ್ತೆ. ಈಗ ನಾನು ಹೇಳ್ಕೊಡ್ತಾರೆ ಬರೀ 10% ಅಂತ ಅಂದ್ಬಿಟ್ಟು ಎಕ್ಸಾಂಪಲಾಗಿ ಹೇಳ್ಕೊಡ್ತಾಯಿದ್ದೀನಿ. ಈ ಟೋಟಲ್ ಅಮೌಂಟ್ ಏನಿದೆ, ಈ ಟೋಟಲ್ ಅಮೌಂಟ್ಗೆ 10% ವೇಸ್ಟೇಜ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡಿದ್ದ ಅಮೌಂಟ್ ಬಂದು 1,35,778 ರುಪೀಸ್. ಸೊ ಈ ಅಮೌಂಟ್ಗೆ ನಾವು ಲಾಸ್ಟಲ್ಲಿ GST ಆ್ಯಡ್ ಮಾಡಬೇಕು. ಟೋಟಲ್ ಅಮೌಂಟ್ಗೆ ನಾವು ಯಾವಾಗಲೂ GSTನ ಕ್ಯಾಲ್ಕುಲೇಟ್ ಮಾಡೋದು. ಸರಿ, ಈ ಟೋಟಲ್ ಅಮೌಂಟ್ಗೆ 3% ಇಲ್ಲಿದೆ ನೋಡಿ ಟೋಟಲ್ ಅಮೌಂಟು. ಈ ಅಮೌಂಟ್ಗೆ 3% GST ಯಾವುದೇ ಶೋರೂಮ್ಗೆ ಹೋಗಲಿ, ನೀವು ಎಲ್ಲೇ ಹೋಗಲಿ 3% ಅಷ್ಟೇ ನಿಮಗೆ GST ಬೀಳೋದು. GSTನ ಪ್ಲಸ್ ಮಾಡಿ ಈಗ ಟೋಟಲ್ ಅಮೌಂಟ್ ಬಂದು 1,39,851 ರುಪೀಸ್. ಈ ಅಮೌಂಟ್ ಆಗುತ್ತೆ ಇವತ್ತಿನ ಡೇಟ್ಗೆ. ಅಂದರೆ ಇವತ್ತು ಡೇಟ್ ಬಂದು 24 ಮಾರ್ಚ್ 2025. ಇವತ್ತಿನ ರೇಟ್ಗೆ 15 ಗ್ರಾಮ್ಸ್ಗೆ ನಿಮಗೆ ಅಮೌಂಟ್ ಬೀಳೋದು 1,39,851 ರುಪೀಸ್. ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದ್ರಕ್ಕಿಂತ ಇನ್ನೂ ಈಸಿಯಾಗಿರೋ ಮೆಥಡ್ನ ನಾನು ಇನ್ನೊಂದು ಹೇಳ್ಕೊಡ್ತೀನಿ. ಯಾರೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡ್ಬೋದು. ನೆಕ್ಸ್ಟು ಏನು ಈಸಿ ಮೆಥಡ್ ಅಂತ ಅಂದರೆ, ಇದು ನೋಡಿ ಎಷ್ಟು ಸಿಂಪಲ್ ಆಗಿದೆ ಈ ಫಾರ್ಮುಲಾ. ನಾನು ಆಗಲೇ ತೋರಿಸಿದ್ಕಿಂತ ಈ ಫಾರ್ಮುಲಾ ತುಂಬಾ ಈಸಿಯಾಗಿದೆ. ನಿಮ್ಮ ಗ್ಯಾಲ್ಸಿ ತೊಗೊಳ್ಳಿ. ಇವತ್ತಿನ ರೇಟ್ ಬಂದು ಗೋಲ್ಡ್ ರೇಟ್ 8,229 ರುಪೀಸ್ ಅಂತ ಹಾಕ್ಕೊಳ್ಳಿ. ಆಯಿತಾ? ಇಂಟು ನೀವು ತೊಗೊಬೇಕಾಗಿರೋದು 15 ಗ್ರಾಮ್ಸ್ ಇಂಟು 15 ಅಂತ ಹಾಕ್ಕೊಳ್ಳಿ. ಜೊತೆಗೆ ಪ್ಲಸ್ ನೀವು ಯಾವ ಶೋರೂಮ್ಗೆ ಹೋಗಿದ್ದೀರಾ ಅಲ್ಲಿ ಎಷ್ಟು ವೇಸ್ಟೇಜ್ ಹೇಳಿದರೆ ಅಷ್ಟು ವೇಸ್ಟೇಜ್ನ ಇಲ್ಲಿ ಹಾಕ್ಕೊಳ್ಳಿ. ನಾನು ಎಕ್ಸಾಂಪಲ್ 10% ಅಂತ ಹಾಕ್ಕೊಂಡಿದ್ದೀನಿ. ಪ್ಲಸ್ 3% GST ಈಸ್ ಈಕ್ವಲ್ ಟು ಅಮೌಂಟ್ ಬಂದು 1,39,851 ರುಪೀಸ್. ನೋಡೋದಲ್ಲ, ನಾನು ಆಗಲೇ ತೋರಿಸಿದ್ಕು ಈಗ ತೋರಿಸ್ತಾ ಇರೋದಕ್ಕೂ ಎರಡು ಅಮೌಂಟು ಸೇಮ್ ಆಗಿದೆ. ಎರಡು ಕ್ಯಾಲ್ಕುಲೇಷನಿಂದನೂ ನೀವು ಆರಾಮಾಗಿ ಗೋಲ್ಡ್ನ ಬೈ ಮಾಡ್ಬೋದು. ಈ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಹೋದರೆ
ನೀವು ಎಕ್ಸ್ಟ್ರಾ ಅಮೌಂಟ್ ಕೊಡೋ ಅವಶ್ಯಕತೆ ಇರಲ್ಲ. ಏನು ಗೋಲ್ಡ್ ರೇಟ್ ಇರುತ್ತೆ ಆ ಗೋಲ್ಡ್ ರೇಟ್ ಅಷ್ಟೇ ನೀವು ಕೊಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಕರೆಕ್ಟಾಗಿದೆಯಾ ಇಲ್ಲ ನಾನೇನಾರು ಸರಿ ಮಾಡ್ಕೊಬೇಕಾ ಅಂತ ಅಂದ್ಕೊಂಡು. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗೆ ಬರ್ತೀನಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.